ಎಲ್ಲರಿಗೂ ನಮಸ್ಕಾರ. ನಾನು ಅರುಣ. ಇವತ್ತು ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಲಕಾಯಿ ಗೊಜ್ಜು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಹಚ್ಚಿಟ್ಟ ಹಾಗಲಕಾಯಿ 3 ರಿಂದ 4, 1-2 ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿಟ್ಟ ಹುಣಸೆ ಹಣ್ಣು, ಬೆಳ್ಳುಳ್ಳಿ ಸ್ವಲ್ಪ 1ರಷ್ಟು, ಅಚ್ಚದ ಖಾರದ ಪುಡಿ 1 ಸ್ಪೂನ್ 1.5 ಸ್ಪೂನ್ ಅಷ್ಟು, ರೋಸ್ಟ್ ಮಾಡಿದ ಕಡಲೆ ಬೀಜ 1/2 ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಬೆಲ್ಲ 1-2 ಸ್ಪೂನ್ ಅಷ್ಟು. ಹಾಗಲಕಾಯಿ ಗೊಜ್ಜು ಮಾಡಲು ಒಳ್ಳೆಯ ಎಣ್ಣೆ 3 ರಿಂದ 4 ಸ್ಪೂನ್ ರಷ್ಟು. ಮೊದಲು ಹಾಗಲಕಾಯಿ ಬೇಯಿಸ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು, ನೀರನ್ನು ಹಾಕಬೇಕು. ಹಾಕಿ ಅದ್ರ ಮೇಲೆ ಒಂದು ಮುಚ್ಚಳ ಇಟ್ಟು ಮೊದಲು ಬೇಯಿಸ್ಕೊಳ್ಬೇಕು. ಬೇಯಿಸೋದಕ್ಕೆ ಇಟ್ಟಿದ್ದೀವಿ. ಈಗ ರೋಸ್ಟ್ ಮಾಡಿಟ್ಟ ಕಡಲೆ ಬೀಜ ಮತ್ತು ರುಚಿಗೆ ತಕ್ಕಷ್ಟು 1/2 ಸ್ಪೂನ್ ಅಷ್ಟು ಉಪ್ಪು ಮತ್ತು ಹಚ್ಚಿದ ಖಾರದ ಪುಡಿ 1 ಸ್ಪೂನ್ ಅಥವಾ ಖಾರ ಹೆಚ್ಚಾಗಿ ಬೇಕಂದರೆ 1.5 ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕು. ಮತ್ತು ಸುಲಿದಿಟ್ಟ ಬೆಳ್ಳುಳ್ಳಿಯನ್ನು ಹಾಕಬೇಕು. ಇಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಹುಣಸೆಹಣ್ಣು ಈ ಥರ ಕಿಚ್ಕೊಂಡು ಚೆನ್ನಾಗಿ ಹೊಟ್ಟನ್ನು ತೆಗಿಬೇಕು. ಹೊಟ್ಟನ್ನು ಈ ಥರ ತೆಗಿಬೇಕು. ಈ ರೀತಿ ಹಾಗಲಕಾಯಿನ ಬೇಯಿಸ್ಕೊಳ್ಬೇಕು. ತುಂಬ ನುಣ್ಣಗೆ ಬೇಯಿಸಬಾರ್ದು, ಈ ರೀತಿ ಬೇಯಿಸ್ಕೊಳ್ಬೇಕು. ಮತ್ತು ಹಾಗಲಕಾಯಿ ಬೇಯಿಸಿ ಬಗ್ಸಿಟ್ಟ ನೀರಿದೆ, ಆ ನೀರು ಬೇಕಾದರೆ ನಾವು ಇದಕ್ಕೆ ಬಳಸ್ಕೊಳ್ಬೋದು ಅಥವಾ ಕುಡಿಯಲೂಬಹುದು. ಎಣ್ಣೆ ಕಾದಿದೆ. ಇನ್ನೂ 1 ಸ್ಪೂನ್ 3 ರಿಂದ 4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಬೇಕು. ಅದರ ಕಾದ ಮೇಲೆ ಒಗ್ಗರಣೆಗೆ ಮೊದಲು ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಹಾಕಬೇಕು. ನಂತರ ಕಿಚ್ಚಿಟ್ಟ ಹುಣಸೆ ಹಣ್ಣಿನ ನೀರನ್ನು ಹಾಕಬೇಕು. ಈಗ ಹುಣಸೆ ಹಣ್ಣಿನ ನೀರು ಮತ್ತು ಎಣ್ಣೆ ಬೇರೆ ಬೇರೆ ಆಗಿದೆ, ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ನಾವು ಈಗ ಗ್ರೈಂಡ್ ಮಾಡಿ ಇಟ್ಕೊಂಡ ಈ ಪೌಡ್ರನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಈ ರೀತಿ ಗೊಜ್ಜಾಗಿದೆ. ಇದಕ್ಕೆ ನಾವು ಸ್ವಲ್ಪ 1-2 ಸ್ಪೂನ್ ಅಷ್ಟು ಬೆಲ್ಲ ಇದೆ ಅಲ್ವಾ, ಈ ಬೆಲ್ಲನ ಆ್ಯಡ್ ಮಾಡಬೇಕು. ಬೇಯಿಸಿಟ್ಟಿದ್ದ ಹಾಗಲಕಾಯಿನ ಇದಕ್ಕೆ ಹಾಕ್ಕೊಳ್ಬೇಕು. 1-2-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ಈ ಹಾಗಲಕಾಯಿ ಗೊಜ್ಜಿಗೆ ನಾವು ಈರುಳ್ಳಿ ಇದೆಲ್ಲ ಬಳಸೋ ಹಾಗಿಲ್ಲ, ಇಷ್ಟು ಸಿಂಪಲ್ ಆಗಿ ಮಾಡಿ ಮುಗಿಸ್ಬೋದು. ಹಾಗಲಕಾಯಿ ಗೊಜ್ಜನ್ನು ನಾನಾ ವಿಧಾನಗಳಲ್ಲಿ ಮಾಡ್ಬೋದು. ನಾನು ಈ ವಿಧಾನದಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೋಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಇನ್ನೂ 1-2 ವಿಧಾನಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಬಿಸಿ ಬಿಸಿ ಹಾಗಲಕಾಯಿ ಗೊಜ್ಜು ಈಗ ರೆಡಿಯಾಗಿದೆ. ಮಧ್ಯಾಹ್ನ ಊಟದೊಂದಿಗೆ ಹಾಗಲಕಾಯಿ ಗೊಜ್ಜು ಸವಿಯಲು ರೆಡಿಯಾಗಿದೆ. ಧನ್ಯವಾದಗಳು.